ದಿನಾಂಕ 19/5/2026 ರಾತ್ರಿ 10 ಗಂಟೆ ಸಮಯದಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿರುತ್ತೆ. ಅಲ್ಲಿ ಹೊನ್ನಲ್ಗೆರೆ ಗ್ರಾಮದ ಹತ್ರ ಒಂದು ಸುನೀಲ್ ಅನ್ನೋರು ಮರ್ಡರ್ ಆಗಿರ್ತಾರೆ ಅಂತ ತಿಳಿದು ಬರ್ತದೆ. ಇದರ ಸಂಬಂಧವಾಗಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 187/26 ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ DSP ಯಶವಂತ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಆದ ನವೀನ್ ಮತ್ತು ನಾರಾಯಣ ಮತ್ತು ಸಬ್ ಇನ್ಸ್ಪೆಕ್ಟರ್ ರವಿ ಮತ್ತು ಕಮಲಾಕ್ಷಿ ರವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ತಿಳಿದು ಬಂದಿದ್ದೇನೆಂದರೆ, ಅಕ್ಯೂಸ್ಡ್ ನಿಶಾಂತ್ ಏನಿರ್ತಾರೆ ಅವರ ಷಟ್ಗ ಅಶೋಕನವ್ರ ಹತ್ರ ಒಂದು 5 ಲಕ್ಷ ಸಾಲವನ್ನು ಪಡೆದಿರ್ತಾರೆ. ಸಾಲವನ್ನು ಪಡೆದಿದ್ದರೆ ಅವರು ಪದೇ ಅವರು ದುಡ್ಡನ್ನ ಕೇಳ್ತಾ ಇರ್ತಾರೆ. ಇದರಿಂದ ಅವ್ರಿಗೆ ಬೇಜಾರಾಗಿ ಅವ್ರಿಗೆ ಎದುರಿಸಲಿಕ್ಕೆ ಒಂದು ಲಾಂಗ್ ವೆಪನ್ ತಗೊಂಡು ಗಾಡೀಲಿ ಇಟ್ಕೊಂಡು ಆ ದಿವಸ ನಿಶಾಂತ್, ರವಿ ಮತ್ತು ಕಾರ್ತಿಕ್ ಅನ್ನೋರು ದೀಪಾ ಬಾರ್ಗೆ ಏನು ಹೊನ್ನಲ್ಗೆರೆಯಲ್ಲಿರುವಂಥ ದೀಪಾ ಬಾರ್ಗೆ ಅವ್ರನ್ನ ಕರೀತಾರೆ. ಅಶೋಕ್ ಅವ್ರನ್ನ. ಅವರು ಬರಲ್ಲ ಅವತ್ತು. ಅವರು ಬರದಿದ್ದ ಕಾರಣ ಇವರು ಕುಡಿತಾ ಇರಬೇಕಾದ್ರೆ ನೆಕ್ಸ್ಟು ಇವರೇ ಹೋಗ್ಬಿಟ್ಟು ಕ್ಯಾಶಿಯರ್ಗೆ ಬಾಸ್ ಅಂತ ಕರೀತಾರೆ. ಇದರಲ್ಲಿ ಆಪೋಸಿಟ್ ಸುನೀಲ್ ಅವರು ಯಾರೀಗ ಡೆತ್ ಆಗಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಬಂದಿರ್ತಾರೆ. ಸುನೀಲು, ಸತೀಶ್ ಮತ್ತು ಸಿದ್ದು ಅಂತೇಳಿ. ಅವರು ಇವನು ಯಾರು ಬಾಸ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಂಗೆ ಮಾತು ಜಗಳ, ತಳ್ಳಾಟ, ನೂಕಾಟ ನಡೆಯುತ್ತೆ. ತದನಂತರ ಇವರು ಏನು ಅಕ್ಯೂಸ್ಡ್ ಇದ್ದಾರೆ ನಿಶಾಂತ್, ರವಿ ಮತ್ತು ಕಾರ್ತಿಕ್ ಅವರು, ಅಲ್ಲಿಂದ ಅವರು ಒಂದು ಇಟಿಯೋಸ್ ಗಾಡಿ ತೊಗೊಂಡು ಹೊರಟೋಗ್ತಾರೆ. ಸುಮಾರು ಒಂದು 600-700 ಮೀಟರ್ ದೂರದಲ್ಲಿ ಅವರು ಗಾಡಿ ಹಾಕ್ಕೊಂಡು ಕೂತಿದ್ದಾಗ ಇವರು ಡಿಸೀಸ್ಡ್ ಸತೀಶ್ ಮತ್ತು ಅವ್ರ ಫ್ರೆಂಡ್ಸು ಬೈಕಲ್ಲಿ ಹೋಗ್ಬೇಕಾದ್ರೆ ಇವರೇ ಸತೀಶ್ ಅವರು ಇಳಿದುಬಿಟ್ಟು ಹೋಗಿ ಅವ್ರನ್ನ ಮಾತಾಡ್ತಾರೆ. ಅವಾಗೂ ಮಾತು ಬೆಳೆಯುತ್ತೆ. ಆವಾಗ ಅವರು ಅವಾಜ್ ಶಬ್ದದಿಂದ ಸುನೀಲ್ ಅವರು ಅಕ್ಯೂಸ್ಡ್ ಅವ್ರನ್ನ ಬೈದಾಗ ಇವರು ಏನು ಒಂದು ಲಾಂಗ್ ಇಟ್ಕೊಂಡಿರ್ತಾನೆ ಎದುರಿಸ್ಲಿಕ್ಕಾಗಿ ಅವರು ಷಡ್ಗ ಅಶೋಕ್ ಅವ್ರಿಗೆ ಅದೇ ಒಂದು ಆಯುಧ ತಗೊಂಡು ಸುನೀಲ್ ಅವ್ರಿಗೆ ಹೊಡೆದು ಅವರು ಮೃತಪಟ್ಟಿರ್ತಾರಂತ ತಿಳಿದು ಬಂದಿದೆ. ಆ್ಯಕ್ಚುಲಿ ಅವರು 5 ಲಕ್ಷ ಸಾಲ ತೊಗೊಂಡಿರ್ತಾರೆ. ಅಶೋಕ್ ಅಂತ ಹೇಳ್ಬಿಟ್ಟು ನಿಶಾಂತ್ ಅವರ ಷಡ್ಗ ಅವರು ಪದೇ ಕೇಳಿ ಇವ್ರಿಗೆ ಒಂಥರ ಹರ್ಟ್ ಆಗಿರ್ತದೆ. ಅವ್ರು ಬೈಯೋದು ಎಲ್ಲ ಅವ್ರಿಗೆ ಎದುರಿಸ್ಬೇಕಂತಿರ್ತಾರೆ. ಅವ್ರನ್ನ ಕರೀತಾರೆ ಅವತ್ತು ದೀಪಾ ಬಾರ್ಗೆ. ಅವ್ರು ಬರಲ್ಲ. ಅವಾಗ ಬರ್ದಿಲ್ದಾಗ ಇವರು ವೆಯ್ಟ್ ಮಾಡಿ, ಇವರು ಫ್ರೆಂಡ್ಸ್ ಬಂದಿರ್ತಾರೆ, ಇವರು ಕುಡಿತಾ ಕೂತಿರ್ತಾರೆ. ಅದೇ ಸಮಯದಲ್ಲಿ ಇವರು 3 ಜನ ಬರ್ತಾರೆ. ಇವ್ರು ಯಾರು ಅಂತ ಅವ್ರಿಗೇನು ಮುಖ ಪರಿಚಯ ಇರೋಂಥವ್ರು ಅಲ್ಲ, ಇವರು ಹೊಸ ಜನ ಅವ್ರಿಗೆ. ಬಟ್ ಅಲ್ಲಿ ನೂಕಾಟ ತಳ್ಳಾಟ ಆಗುತ್ತೆ. ತದನಂತರ ಅವರೇ ಹೊರಟೋಗ್ತಾರೆ ಇಟಿಯೋಸ್ ವೆಹಿಕಲ್ ತೊಗೊಂಡು. ಅದಾದ ನಂತರ ಸುನೀಲು ಮತ್ತು ಅವ್ರ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ಗಾಡಿ ಅಡ್ಡಗಟ್ಟೆ ಇವರೇ ಗಾಡಿ ನೋಡ್ಬಿಟ್ಟು ಇವರೇ ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಅವ್ರ ಹತ್ರ. ಅಲ್ಲೂ ಮಾತು ಬೆಳೆದು ಸುನೀಲ್ ಅವ್ರ ಅವಾಜ್ ಶಬ್ದದಿಂದ ಬೈತಾರೆ. ಅಶೋಕದು ಅದು ಎದುರಿಸ್ಲಿಕ್ಕೆ ಅಂತ ತನಿಖೆಯಿಂದ ತಿಳಿದು ಬಂದಿರ್ತದೆ. ನಿಶಾಂತ್ ಈ ಉಳ್ಳು ತೆಗಿತಾ ಇದ್ದಾರಲ್ಲ, ಇದು ಕೆರೆ ಉಳ್ಳು ತೆಗಿತಾ ಇದ್ದಾರಲ್ಲ, ಅಲ್ಲಿ JCB ಡ್ರೈವರ್ ಇದ್ದಾರೆ. ವಾಪಸ್ ಕೊಡು ಅಂತ ಅವ್ರ ಷಡ್ಗ ಕೇಳ್ತಿರ್ತಾರೆ. ಅವ್ರ ಷಡ್ಗನ್ಗೆ ಎದುರಿಸ್ಲಿಕ್ಕೆ ವೆಪನ್ ತಂದಿರ್ತಾರೆ. ಇವ್ರದ್ದು ಏನು ಮಾತು ಬೆಳೆದು ಅವ ಕೋಪ ಬಂದು ಇವ್ರನ್ನ ಒಂದು ಅವ್ರಿಗೆ ಅಲ್ಲಿದ್ದು ಫ್ರಸ್ಟ್ರೇಷನ್ ಇರ್ಬೋದು, ಅಥವಾ ಅದು ಫ್ರಸ್ಟ್ರೇಷನ್ ಇರೋದು. ಅದಾದ ನಂತರ ಕುಡಿದಿದ್ದು ಒಂದು ಇದರಲ್ಲಿ ಅವರು ಕೃತ್ಯ ಯಾವುದು ಬಾಸ್ ಅನ್ನೋದಕ್ಕೆ ಅಷ್ಟೊಂದು ಆಗಲ್ಲ. ಇವರು ಅವಾಜ್ ಶಬ್ದದಿಂದ ಬೈತಾರೆ, ತುಂಬ ಕೆಟ್ಟದಾಗ ಬೈತಾರೆ. ಹಿಂದೆ ಯಾವುದು ನಿಶಾಂತ್ದು ಯಾವುದು ಕೇಸ್ ಇಲ್ಲ, ಮತ್ತು ಯಾರು ಅಕ್ಯೂಸ್ಡ್ ಅವ್ರದ್ದು ಇಲ್ಲ, ಮತ್ತು ವಿಕ್ಟಿಮ್ ಸೈಡಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರದ್ದು ಯಾವುದು ಇಲ್ಲ. ಬಾಸ್ ಅಂತ ಹೇಳಿದಕ್ಕೆ ಗಲಾಟೆ ಸ್ಟಾರ್ಟ್ ಆಗಿದ್ದು ಅದೇನು ತುಂಬ ಹೊಡೆದಾಟ ಬಡದಾಟ ಅಲ್ಲ, ಜಸ್ಟ್ ನೂಕಾಟ ತಳ್ಳಾಟ ಅಷ್ಟೇ ಮಾಡ್ಕೊಳ್ತಾರೆ. ನೂಕಾಟ ತಳ್ಳಾಟ ಮಾಡಿಕೊಂಡು ತದನಂತರ ಆಚೆ ಬಂದ ಮೇಲೆ ಮತ್ತೆ ರಸ್ತೆಯಲ್ಲಿ ಗಲಾಟೆ ಆಗುತ್ತಲ್ಲ, ಆವಾಗ ತುಂಬ ಕೆಟ್ಟದಾಗಿ ಬೈದು ಹಂಗೆಲ್ಲ ಮಾಡಿದಾಗ ಇವರು ಕೋಪಗೊಂಡು ಅದು ಹೆಂಗೂ ಆಯುಧದ ಇರುತ್ತೆ ಗಾಡೀಲಿ,
ಅದ್ರಲ್ಲಿ ತಗೊಂಡು ಹಲ್ಲೆ ಮಾಡ್ಬಿಡೋದು. ನಿಶಾಂತ್ ಅವರೆಲ್ಲ ಇದ್ದ ಜಾಗಕ್ಕೆ ಇವರೇ ಹೋಗ್ತಾರೆ. ಅಂದರೆ ಸೇಮ್ ವೇ, ಅಂದರೆ ಇವರು ರೋಡಲ್ಲಿ ಇವರು ವೆಹಿಕಲ್ ಹಾಕೊಂಡು ನಿಲ್ಸಿರ್ತಾರೆ, ಸೇಮ್ ವೇ ಇವ್ರು ಊರಿಗೆ ಹೋಗ್ಬೇಕಾದ್ರೆ ಅವರು ಅದೇ ವೇಯಲ್ಲಿ ಹೋಗ್ಬೇಕಾಗಿರ್ತದೆ. ಸೊ ಹಂಗಾಗಿ ಇವರು ಇಳಿದುಬಿಟ್ಟು ಮತ್ತೆ ಅವರನ್ನು ಇದು ಮಾಡಿದಾಗ ಮಾಡಿರೋದು. ಲಾಂಗು ಅವ್ರ ಮನೆ ಅವರು ಯಾವುದೊಂದು ಇದರಲ್ಲಿ ಇಟ್ಟಿದ್ರು, ಶೆಡ್ಡಲ್ಲಿ ಅಂತ ಏನು ಹೇಳಿದ್ದಾರೆ. ಪರಾರಿ ಆಗಿದ್ರು. ಸಿಕ್ಕಿರೋದು ಏನದು ಇದ್ರದ್ದು ಹಾಂ ಮಳ್ಳವಳ್ಳಿ ಕೊಳ್ಳೇಗಾಲರು, ಮಳ್ಳವಳ್ಳಿ ಕೊಳ್ಳೇಗಾಲರು. ಅಷ್ಟೇ ಗೊತ್ತು. ಅವರು ಗಾಬರಿಗೊಂಡು ಹೇಳಿಲ್ಲ ಅಂತ ಅವರು ವಿಚಾರಣಾ ಸಮಯದಲ್ಲಿ ತಿಳಿಸಿದ್ದಾರೆ. ಯಾರು ಸುನೀಲ್ ಜೊತೆ ಇದ್ದರು ಫ್ರೆಂಡ್ಸು, ಅವರು ಗಾಬರಿಯಾಗಿ ಸ್ವಲ್ಪ ಟೈಮ್ ತೊಗೊಂಡ್ರು. ಮತ್ತು ಆ್ಯಂಬುಲೆನ್ಸ್ ಕರೆಸಿ ಫಸ್ಟು ಅವ್ರನ್ನ ಶಿಫ್ಟ್ ಮಾಡೋದು, ಅದ್ರ ಬಗ್ಗೆ ಕೇರ್ ತೊಗೊಳ್ತಾ ಇದ್ರು. ಯಾವುದು ಒಂದು 40 ಮಿನಿಟ್ಸ್. 5 ಲಕ್ಷ ಬೇಕು.